ರಾಜಕಾರಣದಲ್ಲಿ ಬಿಟ್ಕಾಯಿನ್ ಹಗರಣ ಸುಟ್ಟರ ಗಾಳಿ ಮತ್ತೆ ಎದ್ದಿದೆ. ಇನ್ನು ಈ ಅಂತಾರಾಷ್ಟ್ರೀಯ ಹ್ಯಾಕರ್ ಶ್ರೇಕಿ ಜೊತೆಗಿನ ಆಟ ಈಗ ಯುವ ಕಾಂಗ್ರೆಸ್ ಪ್ರಮುಖ ಮೊಹಮ್ಮದ್ ನಲ್ಪಾಡ್ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ನೋಡಿ, ಹಗರಣದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ನ್ಯಾಯಾಲಯಕ್ಕೆ ಸುದೀರ್ಘ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದು, ಇದರಲ್ಲಿ ನಲ್ಪಾಡ್ ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣದ ವ್ಯವಹಾರದ ಆಘಾತಕಾರಿ ಸತ್ಯಗಳು ಬಟಾಬಯಲಾಗಿದೆ. ಇದರ ಬೆನ್ನಲ್ಲೇ ಈಗ ಇಡಿ ಕೂಡ ನಲ್ಪಾಡ್ ಸುತ್ತ ಉರುಳು ಬಿಗಿಗೊಳಿಸ್ತಾ ಇದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಟ್ಕಾಯಿನ್ ಬಹುಕೋಟಿ ವಂಚನೆ ಕೇಸ್. ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ. ಹೌದು, ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದ ಬಿಟ್ಕಾಯಿನ್ ಹಗರಣದಲ್ಲಿ ಶ್ರೇಕಿ ಎಂಬಾತ ಬಂಧನ ಆಗಿದೆ. ಮತ್ತೆ ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಟ್ಕಾಯಿನ್ ಪ್ರಕರಣ ಕೊನೆ ಹಂತದಲ್ಲಿದ್ದು, ಶಾಸಕ ಎನ್ ಎ ಆರಿಸ್ ಪುತ್ರ ಯುವ ಕಾಂಗ್ರೆಸ್ನ ನಾಯಕ ಮೊಹಮ್ಮದ್ ನಲ್ಪಾಡ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಅಂತಾರಾಷ್ಟ್ರೀಯ ಹ್ಯಾಕರ್ ಶ್ರೀ ಕೃಷ್ಣ ಅಲಿಯಾಸ್ ಶ್ರೇಕಿ ಅಕ್ರಮವಾಗಿ ಲೂಟಿ ಹೊಡೆದಿದ್ದ ಬಿಟ್ಕಾಯಿನ್ಗಳನ್ನ ಭಾರತೀಯ ರೂಪಾಯಿಗೆ ನಗದೀಕರಿಸಿಕೊಳ್ಳೋದಕ್ಕೆ ಇದೇ ನಲ್ಪಾಡ್ ಪಟಾಲಂ ಸಾಥನ್ನ ನೀಡಿದ್ದಾರೆ ಅನ್ನುವ ಸ್ಫೋಟಕ ಸತ್ಯ ಎಸ್ಐಟಿಗೆ ಬೆಳಕಿಗೆ ಬಂದಿದೆ. ಮೊಹಮ್ಮದ್ ನಲ್ಪಾಡ್ಗೆ ಇಡಿ ಸಂಕಷ್ಟ. ಹವಾಲಾ ಮೂಲಕ ಬಿಟ್ಕಾಯಿನ್ ನಗದೀಕರಣ. ಇನ್ನು ನ್ಯಾಯಾಲಯಕ್ಕೆ ಎಸ್ಐಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿತ್ತು. ಇದರಲ್ಲಿ ನಲ್ಪಾಡ್ ಹೆಸರು ಉಲ್ಲೇಖ ಆಗಲಿದೆ. ಶ್ರೇಕಿ ಕದ್ದ ಬಿಟ್ಕಾಯಿನ್ ಅನ್ನ ನಲ್ಪಾಡ್ ಮುಂಬೈ ಮೂಲದ ತನ್ನ ಆಪ್ತ ಸ್ನೇಹಿತರು ಹಾಗೆ ರಾಬಿನ್ ಮೂಲಕ ಈ ದಂಧೆಯ ನೆರವು ಪಡೆದಿದ್ದ ಎನ್ನಲಾಗಿದೆ. ಈ ಅಕ್ರಮ ನಗದೀಕರಣದಲ್ಲಿ ನಲ್ಪಾಡ್ಗೆ ಕೋಟ್ಯಾಂತರ ರೂಪಾಯಿ ಕಮಿಷನ್ ಬಂದಿದೆ ಅಂತ ಎಸ್ಐಟಿ ಪೊಲೀಸರು ಬಲವಾದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ನಲ್ಪಾಡ್ ಖಾತೆಗೆ ಬಂದಿದ್ದ 10 ಲಕ್ಷ ಹಣದ ಸಂಶಯ ಈ ಇಡೀ ಅಂತಾರಾಷ್ಟ್ರೀಯ ಜಾಲದ ಲಿಂಕ್ ಬಿಚ್ಚಿಡೋದಕ್ಕೆ ಪ್ರಮುಖ ಕಾರಣವಾಗಿದೆ. ಮತ್ತೊಂದು ಕಡೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ, ಇನ್ನೊಂದು ಕಡೆ ಇಡಿ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಶಾಂತಿನಗರದ ಶಾಸಕ ಎನ್ ಎ ಆರಿಸ್ ಹಾಗೆ ಪುತ್ರ ಮೊಹಮ್ಮದ್ ನಲ್ಪಾಡ್ ನಿವಾಸಿಗಳ ಮೇಲೆ ಏಕಾಏಕಿ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಹಲವು ಡಿಜಿಟಲ್ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿತು. ಇನ್ನು ಶ್ರೇಕಿ, ಸುನೀಲ್ ಹೆಗ್ಡೆ ಮತ್ತು ರಾಬಿನ್ ಖಂಡೇವಾಲಾರನ್ನ ಈಗಾಗಲೇ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸಿರುವ ಇಡಿ ಈ ಪ್ರಕರಣದಲ್ಲಿ ಭಾರಿ ಪ್ರಮಾಣದ ಮನಿ ಲಾಂಡರಿಂಗ್ ನಡೆದಿರುವುದನ್ನು ಪತ್ತೆ ಹಚ್ಚಿದೆ. ಇನ್ನು ದಾಳಿಯ ಬಳಿಕ ಇಡಿ ಅಧಿಕಾರಿಗಳು ನಲ್ಪಾಡ್ಗೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ 2 ಬಾರಿ ಅಧಿಕೃತ ನೋಟಿಸ್ ಜಾರಿ ಮಾಡಿದರು. ಆದರೆ ನಲ್ಪಾಡ್ ಸಮರ್ಪಕ ಸಹಕಾರ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಎಸ್ಐಟಿ ಸಲ್ಲಿಸಿರುವ ಚಾರ್ಜ್ ಶೀಟ್ ಪ್ರತಿಗಳನ್ನ ಆಧಾರವಾಗಿಟ್ಟುಕೊಂಡು ನಲ್ಪಾಡ್ಗೆ 3ನೇ ಬಾರಿಗೆ ಇಡಿ ಸಮನ್ಸ್ ನೀಡೋದಕ್ಕೆ ಅಧಿಕಾರಿಗಳು ಸರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹವಾಲಾ ಲಿಂಕ್ ಹಾಗೆ ಮನಿ ಲಾಂಡರಿಂಗ್ ಸಾಕ್ಷಿಗಳು ಪಕ್ಕಾ ಆಗಿರುವುದರಿಂದ ಮುಂಬರುವ ದಿನಗಳಲ್ಲಿ ನಲ್ಪಾಡ್ಗೆ ಬಂಧನದ ಭೀತಿಯು ದಟ್ಟವಾಗಿ ಆವರಿಸಿದೆ. ನೋಡಿದ್ರಲ್ಲ, ಕೇವಲ ರಾಜಕೀಯ ವಲಯದ ಸ್ನೇಹ ಅಂದುಕೊಂಡಿದ್ದ ಹ್ಯಾಕರ್ ಶ್ರೇಕಿ ಜೊತೆಗಿನ ನಂಟು ಈಗ ನಲ್ಪಾಡ್ ರಾಜಕೀಯ ಭವಿಷ್ಯಕ್ಕೆ ಕಂಟಕವನ್ನ ತಂದೊಡ್ಡಿದೆ. ಎಸ್ಐಟಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಇಡಿಯ 3ನೇ ನೋಟಿಸ್ ಜಾರಿ ಆಗ್ತಾ ಇರೋದು ನಲ್ಪಾಡ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಈ ಬಿಟ್ಕಾಯಿನ್ ಬಿರುಗಾಳಿ ಯಾರನ್ನೆಲ್ಲ ಮುಳುಗಿಸಲಿದೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.